ರುದ್ರ ಅವಳ ಭುಜದ ಮೇಲೆ ಕೈ ಇಟ್ಟು ಮೆಲ್ಲಗೆ ಅಲ್ಲಿಯೂ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆದಿರಾ ಮೆಲ್ಗನ್ಲು, ನಾವು ಬ್ರೇಕ್ಫಾಸ್ಟ್ಗೆ ಕೆಳಗೆ ಹೋಗ್ಬೇಕು ರಾಜವಂಶಿ ಸರ್, ಇದೆಲ್ಲವನ್ನ ನೀವು ಲ್ಯಾಟರ್ ಮಾಡಬಹುದು. ರುದ್ರ ತುಂಬಾನೇ ಡಿಸೈರ್ ತುಂಬಿರೋ ವಾಯ್ಸ್ನಲ್ಲಿ ಅಂದ. ಆದ್ರೆ ನನಗೆ ಈಗಲೇ ಹೀಗನ್ಸುತ್ತೆ ಅಲ್ವಾ ಹಾರ್ಟ್ ಬೀಟ್. ನಾನು ಲಿಮಿಟ್ ಕ್ರಾಸ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ, ಜಸ್ಟ್ ಸ್ವಲ್ಪ ಅನ್ಕೊಳ್ತಾ ಅವನು ಅವಳ ಕುರ್ತಿಯನ್ನ ಬಾಡಿಯಿಂದ ಮೆಲ್ಲಗೆ ತೆಗ್ದ. ಅವನನ್ನ ತಡಿಯೋಕ್ ಆಗ್ತಿಲ್ವೋ ಅಥವಾ ಆದಿರಾಳಿಗೆ ತಡಿಯೋಕೆ ಇಷ್ಟ ಇಲ್ವೋ ಅಂತ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ. ರುದ್ರ ಈಗ ತನ್ನ ಎರಡು ಕೈಗಳನ್ನ ವಾಲ್ ಮೇಲೆ ಬಿಗಿಯಾಗಿ ಹಿಡಿದು ಆದಿರಾಳ ಬಾಡಿ ಮೇಲೆ ಉರ್ಗಿ ಅವಳ ಸೂಕ್ಷ್ಮವಾದ ಕಣ್ಣುಗಳನ್ನ ತನ್ನ ತುಟಿಗಳಿಂದ ಮುದ್ದಿಸೋಕೆ ಸ್ಟಾರ್ಟ್ ಮಾಡ್ದ. ಆದಿರಾ ಮೆಲ್ಗಳೋಕೆ ಶುರು ಮಾಡಿದ್ಲು. ಅವಳ ಕೈಗಳು ಆಟೋಮ್ಯಾಟಿಕ್ ಆಗಿ ರುದ್ರನ ಹೇರ್ಸ್ ಮಧ್ಯ ಮೂವ್ ಆಗ್ತಿದ್ವು. ಅವಳು ಪೂರ್ತಿ ನಶೆಯಲ್ಲಿ ಮುಳುಗಿದ ಹಾಗೆ ಫೀಲ್ ಆಗ್ತಿದ್ಲು. ರುದ್ರ ಅವಳ ಅಪ್ಪರ್ ಬಾಡಿ ಮೇಲೆ ಮಾರ್ಕ್ಸ್ ಬಿಡ್ತಿದ್ದ. ಆದಿರಾ ಪದೇ ಪದೇ ನಿಟ್ಟುಸಿರು ಬಿಡ್ತಿದ್ಲು. ಸ್ವಲ್ಪ ಹೊತ್ತಿನ ನಂತರ ರುದ್ರ ತನ್ನ ತುಟಿಗಳನ್ನ ಅವಳ ಬಾಡಿಯಿಂದ ದೂರ ಮಾಡಿ ಅವಳ ಕೆನ್ನೆಯ ಮೇಲೆ ಕೈ ಇಟ್ಟು ಕಿಸ್ ಮಾಡ್ದ. ಅವನು ಅವಳ ಮುಖವನ್ನೇ ದಿಟ್ಟಿಸಿ ನೋಡ್ತಿದ್ದ. ರುದ್ರ ನಗ್ತಿದ್ದ. ಆದ್ರೆ ಆದಿರಾಳ ಮುಖ ನಾಚಿಕೆಯಿಂದ ಪೂರ್ತಿ ಕೆಂಪಾಗಿತ್ತು. ನಾಚ್ತಾ ಅವಳು ರುದ್ರನಿಯಲ್ಲಿ ಮುಖ ಹೊರತು ಅವನ್ ಬೆನ್ನಿನ ಸುತ್ತ ತನ್ನ ತೋಳುಗಳನ್ನ ಗಟ್ಟಿಯಾಗಿ ಸುತ್ತಕೊಂಡ್ಲು. ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ರುದ್ರ ಮತ್ತು ಆದಿರಾ ಇಬ್ರು ಮುಖದಲ್ಲೂ ನಗು ತುಂಬಿಕೊಂಡು ಕೆಳಗ್ ಬಂದ್ರು. ಅಷ್ಟೊತ್ತಿಗೆ ಅನಿಕಾ ಕೃಪಾ ಮತ್ತೆ ಆದರ್ಶ್ಗೆ ರುದ್ರ ಮತ್ತು ಆದಿರಾ ಬಗ್ಗೆ ಹೇಳ್ಬಿಟ್ಟಿದ್ಲು. ಆದ್ರೆ ನಿಶಾಗೆ ರುದ್ರ ಆದಿರಾಳಿಗೆ ಪ್ರಪೋಸ್ ಮಾಡಿದ್ದು ಮತ್ತೆ ಆದಿರಾ ಅವನ್ ಫೀಲಿಂಗ್ಸ್ ಒಪ್ಕೊಂಡಿದ್ದು ಇನ್ನೂ ಗೊತ್ತಿರ್ಲಿಲ್ಲ. ಡೈನಿಂಗ್ ಟೇಬಲ್ ನಲ್ಲಿ ರುದಿಕಾನ ಮಡ್ಲಲ್ಲಿ ಇಟ್ಕೊಂಡು ಅವಳಿಗೆ ಫೀಡ್ ಮಾಡ್ತಿದ್ದ ಅನಿಕಾನ ಆದಿರಾ ನೋಡಿದ್ಲು. ಅಷ್ಟರಲ್ಲಿ ಚೆನ್ನಾಗಿ ರೆಡಿ ಆಗಿ ನಿಶಾ ತನ್ನ ರೂಮಿಂದ ಹೊರಗೆ ಬಂದು ಅನಿಕಾ ಹತ್ರ ಬಂದು, ಸಾರಿ, ನಾನು ರೆಡಿ ಆಗೋಕೆ ಸ್ವಲ್ಪ ಟೈಮ್ ತಗೊಂಡೆ, ರುದಿಕಾನ ನನಗೆ ಕೊಡಿ, ನಾನು ಅವಳಿಗೆ ಊಟ ತಿನ್ನಿಸ್ತೀನಿ ಅಂತ ಹೇಳಿದ್ಲು. ರುದ್ರ ಅವಳನ್ನ ನೋಡಿ ತುಂಬಾನೇ ಕೋಲ್ಡ್ ವಾಯ್ಸ್ ನಲ್ಲಿ, ಮಿಸ್ ನಿಶಾ, ನಿಮ್ ಕೆಲ್ಸದ ಬಗ್ಗೆ ನೀವು ತುಂಬಾನೇ ಕೇರ್ಲೆಸ್ ಅಂತ ನಿಮ್ಗೆ ಅನ್ಸ್ತಾ ಇಲ್ವಾ? ನೀವು ನಿಮ್ಮ ಫಸ್ಟ್ ಪ್ರಿಯಾರಿಟಿ ರುದಿಕಾ ಮತ್ತೆ ಅವಳನ್ನ ನೋಡ್ಕೊಳ್ಳೋದು, ಆದ್ರೆ ನಿಮ್ಗೆ ನಿಮ್ ಮೇಕಪ್ ಮಾಡ್ಕೊಳ್ಳೋಕೆ ಅಷ್ಟೊಂದು ಟೈಮ್ ಬೇಕಾ? ನೀವು ನನ್ನ ರುದಿಕಾನ ಹೇಗ್ ನೋಡ್ಕೊಳ್ತೀರಾ? ನೀವು ಈ ಕೆಲ್ಸನ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ನನಗ್ ಅನ್ನಿಸ್ತಾ ಇಲ್ಲ ಅಂದ. ಇದರಿಂದ ನಿಶಾ ಶಾಕ್ ಆದ್ಲು. ರುದ್ರ ತನ್ನನ್ನ ಕೆಲಸದಿಂದ ತೆಗೆದುಹಾಕ್ತಾನೆ ಅಂತ ಭಯಪಟ್ಟು, ಸಾರಿ ಮಿಸ್ಟರ್ ರಾಜವಂಶಿ, ಆದ್ರೆ ನಿಜವಾಗ್ಲೂ ಏನಾಯ್ತು ಅಂದ್ರೆ ನನ್ನ ಮದರ್ ಕಾಲ್ ಮಾಡಿದ್ರು, ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ನಲ್ಲಿದ್ದಾರೆ, ಸೊ ಅವ್ರ ಕಾಲ್ಸ್ ಇಗ್ನೋರ್ ಮಾಡೋಕೆ ಆಗಲಿಲ್ಲ, ಅದಕ್ಕೆ ನಾನು ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು, ಆದರೆ ಇನ್ನು ಮುಂದೆ ಈ ಥರ ಮಿಸ್ಟೇಕ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ ಅಂದ್ಲು. ಆದಿರಾ ರುದ್ರನ್ ಕಡೆ ನೋಡಿದ್ಲು. ನಿಶಾ ಅಲ್ಲಿರೋದು ಅವಳಿಗೆ ಸುತಾರಾಮ್ ಇಷ್ಟ ಆಗಲಿಲ್ಲ. ಅವಳು ತಕ್ಷಣ ಅಂದ್ಲು, ನನಗಿನ್ ಮುಂದೆ ರುದಿಕಾಗೆ ಕೇರ್ ಟೇಕರ್ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ, ನಾವು ನಿಶಾನ ಕೆಲಸದಿಂದ ರಿಲೀಸ್ ಮಾಡೋದು ಬೆಸ್ಟ್ ಅನ್ಸುತ್ತೆ ರಾಜವಂಶಿ ಸರ್. ಅವಳ ಫೇಸ್ ನಲ್ಲಿ ಕಿರಿಕಿರಿ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ನಿಶಾ ಬೇಗನೆ, ಇದೆಲ್ಲ ಡಿಸೈಡ್ ಮಾಡೋಕೆ ನೀನ್ ಯಾರು? ನೀನ್ ಈ ಮನೇಲಿ ಬರೀ ಒಬ್ಬ ಗೆಸ್ಟ್ ಅಷ್ಟೇ, ರುದಿಕಾಗೆ ನೀನು ಅಮ್ಮ ಅಲ್ಲ ಮಿಸ್ ಆದಿರಾ, ಸೊ ಅವಳ ಪರವಾಗಿ ನಿರ್ಧಾರ ತಗೊಳಕ್ಕೆ ನಿನಗೆ ರೈಟ್ಸ್ ಇಲ್ಲ. ರುದಿಕಾಗೆ ಕೇರ್ ಟೇಕರ್ ಬೇಕು ಅಂಡ್ ನಾನು ಅವಳಿಗೆ ಪರ್ಫೆಕ್ಟ್, ನೀನು ನಮ್ಮ ಮಧ್ಯ ಇಂಟರ್ಫಿಯರ್ ಆಗೋ ನೆಸೆಸಿಟಿ ಇಲ್ಲ ಅಂದ್ಲು. ಇದನ್ ಕೇಳಿ ಆದಿರಾ ಕೋಪದಿಂದ, ಫಸ್ಟ್ ಆಫ್ ಆಲ್ ಮಾತಾಡುವಾಗ ಹುಷಾರ್, ಇಲ್ದಿದ್ರೆ ನಾನು ನಿನ್ನ ಈಗ್ಲೇ ಈ ಮನೆಯಿಂದ ಹೊರಗಾಗ್ತೀನಿ ಅಂದ್ಲು. ನಿಶಾ ವ್ಯಂಗ್ಯವಾಗಿ ನೋಡಿ, ಹೋ ರಿಯಲಿ, ಆದ್ರೆ ಯಾವ ರೈಟ್ಸ್ ಇಂದ ಅಂದ್ಲು. ಅವಳು ಆನ್ಸರ್ ಮಾಡೋದಕ್ಕೂ ಮುಂಚೆ ರುದ್ರ, ಹೌದು ಮಿಸ್ ಆದಿರಾ, ಹೇಳಿ, ಮಿಸ್ ನಿಶಾನ ಈ ಮನೆಯಿಂದ ಹೊರಗಾಕೋ ಬಗ್ಗೆ ನೀನ್ ಯಾವ ರೈಟ್ಸ್ ನಿಂದ ಮಾತಾಡ್ತಿದ್ಯಾ ಅಂದ. ಇದನ್ ಕೇಳಿ ಆದಿರಾಳ ಫೇಸ್ ಪೂರ್ತಿ ಕನ್ಫ್ಯೂಸ್ ಆಯ್ತು. ಅವ್ರು ಅಷ್ಟೊಂದು ಮಾತಾಡಿದ್ರು. ಅವನು ಆದಿರಾಳಿಗೆ ಪ್ರಪೋಸ್ ಮಾಡಿದ್ದ, ರುದಿಕಾಗೆ ಅಮ್ಮ ಆಗು ಅಂತ ಕೇಳಿದ್ದ, ಅವರು ಮ್ಯಾರೇಜ್ ಬಗ್ಗೆ ಮಾತಾಡಿದ್ರು. ಅಂಡ್ ಈಗ ರುದ್ರ ಸಡನ್ ಆಗಿ ಪೂರ್ತಿ ಚೇಂಜ್ ಆಗಿ ನಿಶಾನ ಹೊರಗೆ ಹಾಕೋಕೆ ಯಾವ ಹಕ್ಕಿದೆ ಅಂತ ಕೇಳ್ತಿದ್ದ. ರುದ್ರನನ್ನೇ ನೋಡ್ತಾ, ನಾನ್ ಯಾವ ಹಕ್ಕಿಂದ ಇದನ್ನ ಮಾಡ್ಬೇಕಂತ ನಿಮಗ್ ಗೊತ್ತಿಲ್ವಾ ರಾಜವಂಶಿ ಸರ್ ಅಂದ್ಲು. ರುದ್ರ ಸ್ವಲ್ಪ ಸ್ಮೈಲ್ ಮಾಡಿ, ಇಲ್ಲ, ನನಗ್ ರಿಯಲ್ ಆಗಿ ಗೊತ್ತಿಲ್ಲ ಮಿಸ್ ಆದಿರಾ, ನೀವೇ ಹೇಳಿ, ಯಾಕಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಮಿಸ್ ನಿಶಾ ರುದಿಕಾಗೆ ಪರ್ಫೆಕ್ಟ್ ಕೇರ್ ಟೇಕರ್. ಹೌದು, ಅವ್ರು ಕೆಲವೊಮ್ಮೆ ಸ್ವಲ್ಪ ಕೇರ್ಲೆಸ್ ಆಗಿರಬಹುದು,
ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಅವರು ತನ್ನ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಂದ. ಇದನ್ ಕೇಳಿದ ಆದಿರಾ ಫುಲ್ ಆಂಗ್ರಿ ಮೂಡ್ಗೆ ಬಂದು, ಸರಿ ಹಾಗಾದ್ರೆ ಅದೇ ಆಗ್ಲಿ, ನೀವು ಅವಳನ್ನ ಇಲ್ಲೇ ಇಟ್ಕೊಳ್ಳಿ. ಆದ್ರೆ ನಾನ್ ಹೃದಿಕಾಗೆ ಯಾವ್ದೇ ಡಿಸಿಷನ್ ತಗೊಳಕ್ಕೆ ಆಗ್ಲಿಲ್ಲ ಅಂದ್ರೆ ನೀವ್ ಯಾಕೆ ನನ್ನ ಹತ್ರ ಅದೆಲ್ಲ ಹೇಳಿದ್ರಿ? ಯಾಕೆ ವಾಶ್ರೂಮ್ ಅಲ್ಲಿ ನನ್ನನ್ನ ಕಿಸ್ ಮಾಡಿದ್ರಿ ಅಂಡ್ ಹೃದಿಕಾಗೆ ಡಿಸಿಷನ್ ತಗೊಳಕ್ಕೆ ಟ್ರೈ ಮಾಡ್ತಿದ್ದೀರಾ? ಓಕೆ ಅಂತ ಜೋರಾಗಂದ್ಲು. ಇದನ್ ಕೇಳಿ ನಿಶಾಗೆ ಶಾಕ್ ಆಯ್ತು. ಅವರು ವಾಶ್ರೂಮ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅವಳಿಗೆ ಫುಲ್ ಶಾಕ್. ರುದ್ರನ್ ಫೇಸ್ ಪೂರ್ತಿ ಕೆಂಪಾಗಿತ್ತು. ಇದ್ ಬರೀ ಕಿಸ್ಸಿಂಗ್ ಮಾತ್ರನಾ? ಹೃದಿಕಾಗೆ ತಮ್ಮ ಅಥವಾ ತಂಗಿ ಬೇಗ ಬರ್ತಾರೆ ಅಂತ ನಾವು ಅನ್ಕೋಬೇಕಾ ಅಂತ ಕೃಪಾ ಸಡನ್ ಆಗಿ ಹೇಳಿದ್ರು. ಅವ್ರ ಮಾತ್ ಕೇಳಿ ಆದಿರ ತಕ್ಷಣ, ಖಂಡಿತ ಇಲ್ಲ, ನಾನ್ ಈ ವ್ಯಕ್ತಿಯನ್ನ ಮದ್ವೆ ಆಗಲ್ಲ. ಇವನು 5 ನಿಮಿಷಕ್ಕೆಲ್ಲ ಚೇಂಜ್ ಆಗ್ತಿದ್ದಾನೆ. ನಾವ್ ನಾಳೆ ಮದ್ವೆ ಆದ್ಮೇಲೆ ನಾವು ಮದ್ವೆನೇ ಆಗಿಲ್ಲ ಅಂತ ಹೇಳಿದ್ರು ಹೇಳ್ಬಹುದು. ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ ಅಷ್ಟೆ ಅಂತ ಅನ್ಲು. ಆದರ್ಶ್ ಮತ್ತೆ ಅನಿಕಾ ಅವಳ ಮಾತ್ ಕೇಳಿ ನಕ್ರು. ಆದಿರಾಳನ್ನ ನೋಡಿ ಆದರ್ಶ್, ನೀವು ತುಂಬಾನೇ ಫನ್ನಿ ಆಗಿರ್ತೀರಾ ಅದ್ಗೆ ಅಂದ. ಆದಿರಾ ತಕ್ಷಣ ಉತ್ತರ ಕೊಟ್ಲು, ಖಂಡಿತ ಇಲ್ಲ, ನನ್ನನ್ನ ಅದ್ಗೆ ಅಂತ ಕರಿಬಿಡಿ. ನನ್ ಮುಂದೆ ಇರೋ ಈ ಮೇಕಪ್ ಶಾಪ್ ನ ಪೃಥ್ವಿಕಾಗೆ ತಾನೇ ಪರ್ಫೆಕ್ಟ್ ಕೇರ್ ಟೇಕರ್ ಅಂತ ಹೇಳ್ಕೊಳ್ತಿದ್ದಾಳೆ. ಅಂದ್ರೆ ನಾಳೆ ಆ ಮೇಕಪ್ ಶಾಪ್ ನಿಮ್ ಅತ್ತಿಗೆ ಆಗುತ್ತೆ. ನಾನ್ ಬರೀ ರೊಮ್ಯಾನ್ಸ್ ಮಾಡಕ್ ಬಂದಿದೀನಿ. ಒಳಗಿದ್ದ ಇಮ್ರಾನ್ ಹಸ್ಮಿ ಎಚ್ಚರ ಆದಾಗ ಅವನನ್ನ ಮಲ್ಲಿಕಾ ಶರವತ್ ಅನ್ಕೊಂಡು ರಾಂಗ್ ಆಗಿ ಅಪ್ಕೊಂಡ. ಹೋಗಿ, ನನ್ಗೆ ಯಾವುದೇ ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳ್ತಾ ಆದಿರಾ ಗಾರ್ಡನ್ ಕಡೆ ನಡೆದ್ಲು. ರುದ್ರನ ಫೇಸ್ ನಲ್ಲಿ ಸಣ್ಣಗೆ ಸ್ಮೈಲ್ ಇತ್ತು. ನಿಶಾ ಶಾಕ್ ಆಗಿ ಪೂರ್ತಿ ಫ್ರೀಸ್ ಆದ್ಲು. ಆದಿರಾ ಮಾತುಗಳಿಗೆ ಅವಳಿಗೆ ಕೋಪ ಬಂದಿದ್ರು ರುದ್ರ ತನ್ನ ಕಡೆ ಗಮನ ಕೊಡ್ತಿಲ್ಲ ಅಂತ ಅವಳಿಗೆ ಸ್ವಲ್ಪ ರಿಲೀಫ್ ಆಯ್ತು. ಅದೇ ರುದ್ರ ನಿಶಾಳನ್ನ ನೋಡಿ, ಆದಿರಾ ಪರವಾಗಿ ನಾನ್ ಸಾರಿ ಕೇಳ್ತೀನಿ ಮಿಸ್ ನಿಶಾ. ಅವಳು ಏನ್ ಹೇಳ್ತಿದ್ದಾಳೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಡಿ ಅಂದ. ಗಾರ್ಡನ್ಗೆ ಹೋಗಿದ್ದ ಆದಿರಾ ತನ್ನ ಫೋನ್ ಟೇಬಲ್ ಮೇಲೆ ಮರ್ತ್ ಬಂದಿದೀನಿ ಅಂತ ನೆನ್ಪಾಗಿ ಕೋಪದಿಂದ ವಾಪಸ್ ಬಂದು ಅಂದ್ಲು. ಬರೋದಕ್ಕೂನು ಅವನು ಹೇಳೋದಕ್ಕೂನು ಸೇಮ್ ಆಯ್ತು. ಹೌದೌದು, ನಾನ್ ಹುಚ್ಚಿ. ನಾನು ಏನ್ ಹೇಳ್ತಿದ್ದೀನಿ ಕೇಳಿ. ಹಾಗಾದ್ರೆ ಪ್ಲೀಸ್ ಹೇಳಿ ರಾಜವಂಶಿ ಸರ್, ನೀವು ಈ ಕ್ರೇಜಿ ಹುಡುಗಿಗೆ ಸಣ್ಣ ವಿಷಯಗಳನ್ನ ಪ್ರೂವ್ ಮಾಡೋಕೆ ಇಷ್ಟೊಂದು ರೇಂಜ್ ನಲ್ಲಿ ಯಾಕೆ ಪ್ರಯತ್ನಿಸ್ತಿದ್ದೀರಾ? ನೀವು ನಿನ್ನೆ ರಾತ್ರಿಯಿಂದ ಇದನ್ನೇ ಮಾಡ್ತಿದ್ದೀರಾ. ನಾನ್ ನಂಬಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ನಂಬಿಸೋಕೆ ಯಾಕೆ ಟ್ರೈ ಮಾಡ್ತೀರಾ? ನಾನ್ ನಿಮ್ಗೆ ಟ್ರೂತ್ ಹೇಳ್ತಿದ್ದೀನಿ. ಸುರೇಶ್ ಅಣ್ಣ ಸಮೋಸ ಅಂಗಡಿಯವನು ನಿಮಗಿಂತ ಬೆಟರ್. ಅಟ್ಲೀಸ್ಟ್ ಅವನು ಸಮೋಸ ಮಾರೋಕೆ ಸುಳ್ಳು ಹೇಳಲ್ಲ. ಅವನು ರೆಡ್ ಚಟ್ನಿಯನ್ನ ಗ್ರೀನ್ ಅಂತ, ಗ್ರೀನ್ ಚಟ್ನಿಯನ್ನ ರೆಡ್ ಅಂತ ಮಾರಲ್ಲ. ಆದ್ರೆ ನೀವು ತುಂಬಾ ಓಪನ್ ಆಗಿ ಅಂಡ್ ಕ್ಲಿಯರ್ ಆಗಿ ಲೈಸ್ ಹೇಳ್ತಿದ್ದೀರಾ. ಹೀಗೆ ಹೇಳ್ತಾ ಅವಳು ಟೇಬಲ್ ಮೇಲಿದ್ದ ತನ್ನ ಫೋನ್ ಇಟ್ಕೊಂಡು ಕೋಪದ ಕಣ್ಣುಗಳಿಂದ ರುದ್ರನನ್ನ ನೋಡ್ತಾ ನಿಂತ್ಲು. ರುದ್ರ ಆದಿರಾಳ್ ಮಾತಿಗೆ ಯಾವುದೇ ಎಕ್ಸ್ಪ್ರೆಷನ್ ಕೊಡ್ಲಿಲ್ಲ. ಆದಿರಾ ಸ್ಯಾಡ್ ಫೇಸ್ ಇಟ್ಕೊಂಡು ಅಲ್ಲಿಂದ ಹೊರಟೋದ್ಲು. ಅವಳು ಹೋದ ತಕ್ಷಣ ನಿಶಾ ರುದ್ರನನ್ನ ನೋಡಿ, ಸಾರಿ ಮಿಸ್ಟರ್ ರಾಜವಂಶಿ, ನಾನ್ ಹೇಳ್ತಿರೋದಕ್ಕೆ ನಿಮ್ಗೆ ಬೇಜಾರಾಗಬಹುದು. ಆದ್ರೆ ಆದಿರಾಳನ್ನ ಈ ಮನೇಲಿ ಇಟ್ಕೋಬೇಡಿ ಅಂತ ನನ್ನ ಅಭಿಪ್ರಾಯ. ಅವಳ ವಾಯ್ಸ್ ಅಂಡ್ ಮಾತಾಡೋ ರೀತಿ ತುಂಬಾನೇ ವರ್ಸ್ಟ್ ಆಗಿದೆ. ಅವಳು ನಿಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಲ್ಲ ಅಂಡ್ ಈ ಮನೇಲಿರೋಕೆ ಅವಳು ಅರ್ಹಳು ಅಲ್ಲ. ಮೇಲೆ ಅವಳು ನಿಮ್ ಮುಂದೆ ಇಷ್ಟೊಂದು ರೂಡ್ ಆಗಿ ಮಾತಾಡ್ತಾಳೆ. ಸೊ ನೀವ್ ಇದ್ರ ಬಗ್ಗೆ ಒಮ್ಮೆ ಯೋಚಿಸ್ಬೇಕಂತ ನನ್ ರಿಕ್ವೆಸ್ಟ್ ಅಂದ್ಲು. ರುದ್ರ ಸ್ವಲ್ಪ ಸ್ಮೈಲ್ ಮಾಡಿ, ಯಾಕೆ ಆಗ್ಬಾರ್ದು, ನೀವ್ ಹೇಳ್ತಿದ್ದೀರಾ ಅಲ್ವಾ, ಸೊ ನಾನ್ ಖಂಡಿತ ಇದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ಎನಿವೆ, ರುದಿಕಾ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿದಾಳೆ, ನೀವು ಕೂತು ನಮ್ ಜೊತೆ ಬ್ರೇಕ್ಫಾಸ್ಟ್ ಮಾಡಿ ಅಂದ. ಅವನ್ ಮಾತ್ ಕೇಳಿ ಕೃಪಾ, ಅನಿಕಾ ಅಂಡ್ ಆದರ್ಶ್ ಎಲ್ರಿಗೂ ಫುಲ್ ಕನ್ಫ್ಯೂಸ್ ಆಯ್ತು. ಅವರೆಲ್ಲ ಅಂದ್ಕೊಂಡ್ರು ಇವತ್ ಬೆಳಿಗ್ಗೆ ರುದ್ರ ಅಂಡ್ ಆದಿರಾ ಒಟ್ಟಿಗೆ ಇದ್ದ ರೀತಿ ನೋಡಿದ್ರೆ ಅವರಿಬ್ರು ಮಧ್ಯ ಎಲ್ಲವೂ ಫೈನ್ ಇತ್ತು. ಹಾಗಾದ್ರೆ ಈ ಜಗ್ಲ ಅಂಡ್ ನಿಶಾ ಜೊತೆ ಈ ತರಹದ ನಡವಳಿಕೆ ಯಾಕೆ? ರುದ್ರ ಅಂಡ್ ನಿಶಾ ಮಧ್ಯ ಏನಾದ್ರೂ ಅಗ್ರಿಮೆಂಟ್ ಇದ್ಯಾ? ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ಲಿಲ್ಲ. ನಿಶಾನ ಮುಖದಲ್ಲಿ ಒಂದು ಕನ್ನಿಂಗ್ ಸ್ಮೈಲ್ ಇತ್ತು. ಬ್ರೇಕ್ಫಾಸ್ಟ್ ಮಾಡ್ತಿರುವಾಗ ಅವಳು ಮನ್ಸಲ್ಲೇ ಅನ್ಕೊಂಡ್ಲು, ನೀನು ರುದ್ರನನ್ನ ಇಂಪ್ರೆಸ್ ಮಾಡಕ್ಕೆ ಎಷ್ಟು ಬೇಕಾದ್ರೂ ಟ್ರೈ ಮಾಡು ಮಿಸ್ ಆದಿರಾ. ಅವನು ಸ್ವಲ್ಪ ಟೈಮ್ ನಿನ್ ಮೇಲೆ ಲವ್ ತೋರಿಸ್ಬಹುದು. ಆದ್ರೆ ಅವನಿಗೆ ರಿಯಲೈಸ್ ಆದಾಗ ನೀನ್ ಯಾವತ್ತೂ ಅವನ್ ಚಾಯ್ಸ್ ಅಥವಾ ಪ್ರಿಯಾರಿಟಿ ಆಗೋಕೆ ಸಾಧ್ಯನೇ ಇಲ್ಲ. ಇವತ್ ರಾತ್ರಿ ರುದಿಕಾ ಬರ್ಡೇ ಪಾರ್ಟಿ ಇದೆ ಅಲ್ವಾ? ಇವತ್ ರಾತ್ರಿ ಆದ್ಮೇಲೆ ಅವನ್ ಚಾಯ್ಸ್ ಏನಾಗುತ್ತೆ ಅಂತ ಮರ್ತು ಬಿಡು.
ಅವನು ನಿನ್ನ ನೋಡೋಕೆ ಕೂಡ ಇಷ್ಟಪಡಲ್ಲ ಅಂತ ಅಂದ್ಕೊಂಡಾಗ ಅವಳ ಫೇಸ್ ನಲ್ಲಿರೋ ಆ ಇವಿಲ್ ಎಕ್ಸ್ಪ್ರೆಷನ್ ಇನ್ನೂ ಜಾಸ್ತಿ ಆಯ್ತು. ಸ್ವಲ್ಪ ಸಮಯದ ನಂತರ ರುದ್ರ ಹೃದಿಕಾನ ಭೇಟಿಯಾಗಿ ಹೊರಗಡೆ ಬಂದ. ಅವನು ಆಫೀಸಿಗೆ ಹೋಗ್ಬೇಕಿತ್ತು. ಅವನು ಕೆಲವೇ ಗಂಟೆಗಳಲ್ಲಿ ವಾಪಸ್ ಬರೋದು ಕನ್ಫರ್ಮ್ ಆದ್ರೂ ಕೆಲ್ಸಕ್ಕೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅವನು ಹೊರಗೆ ಬರ್ತಿದ್ದಾಗೆ ಅವನ ಕಣ್ಗಳು ಉಯ್ಯಾಲೆ ಮೇಲೆ ಕೂತು ತೂಗಾಡ್ತಿದ್ದ ಆದಿರ ಮೇಲೆ ಬಿದ್ವು. ಅವನು ಅವಳನ್ನ ನೋಡಿ ಲೈಟ್ ಆಗಿ ಸ್ಮೈಲ್ ಮಾಡಿ ಅವಳ ಹತ್ರ ಬಂದ. ಆದಿರ ಮುಖ ಬೇರೆ ಕಡೆ ತಿರುಗಿದ್ರಿಂದ ಅವಳಿಗೆ ರುದ್ರ ಬರೋದು ಗೊತ್ತಾಗ್ಲಿಲ್ಲ. ರುದ್ರ ಅವಳ ಹಿಂದೆ ಹೋಗಿ ಅವಳ ಸೊಂಟದ ಮೇಲೆ ಕೈ ಇಟ್ಟು ಅವಳನ್ನ ತನ್ನ ಎದೆಗೆ ಹತ್ತಿರವಾಗಿ ಹಗ್ ಮಾಡ್ಕೊಂಡ. ಒಂದ್ ಸೆಕೆಂಡ್ ಆದಿರಾಳಿಗೆ ತುಂಬಾ ಭಯ ಆಯ್ತು. ಅವಳು ಸ್ವಲ್ಪ ಮುಖ ಎತ್ತಿ ರುದ್ರನ್ ಕಡೆ ನೋಡಿದ್ಲು. ರುದ್ರ ಅವಳ ಕುತ್ತಿಗೆಗೆ ಹತ್ರ ಬಾಗಿ, ನೀನ್ ಬ್ರೇಕ್ಫಾಸ್ಟ್ ಮಾಡ್ತಿಲ್ವಾ ಅಂತ ಕೇಳ್ದ. ಆದಿರಾ ಕೋಪದಿಂದ, ಮಾಡ್ದಿದ್ರೆ ಏನಂತೆ, ನಿಮ್ ಬಗ್ಗೆ ಏನು, ನಿಮ್ಮ ಆ ಕತ್ರಿನಾ ಕೈಫ್ ಹತ್ರ ಹೋಗಿ ನಿಮ್ ಕೈಯಿಂದಾನೇ ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ಸಿ. ನೀವು ನನ್ ಬಗ್ಗೆ ಯಾಕೆ ಕೇರ್ ಮಾಡ್ತಿದ್ದೀರಾ? ನೀವು ರಿಯಲ್ ಆಗಿ ನನ್ನನ್ನ ಲವ್ ಮಾಡ್ತಿದ್ದೆ ಅಂಡ್ ನನ್ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಬಾತ್ರೂಮ್ ನಲ್ಲಿ ಸ್ಟಾರ್ಟ್ ಆದ ಈ ಲವ್ ಸ್ಟೋರಿ ಡೈನಿಂಗ್ ಟೇಬಲ್ ಹತ್ರನೇ ಎಂಡ್ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ಅಂದ್ಲು. ಅವಳು ಹೀಗೆ ಹೇಳ್ತಿರುವಾಗ ಅವಳ ವಾಯ್ಸ್ ಸ್ವಲ್ಪ ನಡುಗ್ತಾ ಇತ್ತು. ರುದ್ರ ಅವಳ ಕೆನ್ನೆ ಮೇಲೆ ಕೈ ಇಟ್ಟ. ಆದಿರ ಅಚ್ಚರಿಯಿಂದ ಅವನ ಕಡೆ ನೋಡಿದ್ಲು. ರುದ್ರ ಅವಳನ್ನ ನೋಡ್ತಾ ನಗ್ತಾ ಚೂಯಿಂಗ್ ಗಮ್ ಅಗಿತಿದ್ದ. ಅವನು ಅದನ್ನ ಅಗಿತಾನೆ ಅಂದ, ಈ ಲವ್ ಸ್ಟೋರಿ ಇಷ್ಟು ಬೇಗ ಎಂಡ್ ಆಗಲ್ಲ ಮೈ ಡಿಯರ್ ಸ್ವೀಟ್ ಹಾರ್ಟ್. ನಾನ್ ಉಸಿರಾಡೋವರೆಗೂ ಈ ಲವ್ ಸ್ಟೋರಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಈಗ ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಆದ್ರೆ ಇದನ್ನ ತಗೋ. ಹೀಗೆ ಹೇಳ್ತಾ ಅವನು ತನ್ನ ತುಟಿಗಳನ್ನ ಆದಿರಾಳ ತುಟಿಗಳ ಮೇಲೆ ಇಟ್ಟು ಬಾಯಲ್ಲಿದ್ದ ಚೂಯಿಂಗ್ ಗಮ್ಮನ್ನ ಅವಳ ಬಾಯಿಗೆ ಹಾಕ್ದ. ಆದಿರ ಕಣ್ ಮುಚ್ಕೊಂಡಿದ್ಲು. ಆದ್ರೆ ಈಗ ಅವಳ ಕಣ್ ತೆರೆದು ರುದ್ರನನ್ನ ಶಾಕ್ ಆಗಿ ನೋಡ್ತಿದ್ಲು. ಆದಿರ ಬಾಯಿಗೆ ಚೂಯಿಂಗ್ ಗಮ್ ಹಾಕಿದ್ಮೇಲೆ ರುದ್ರ ನಗ್ತಾ ಹೊರಟೋದ. ಆದಿರ ಮುಖವನ್ನ ಕೋಣದ ಹಾಗೆ ಮಾಡ್ಕೊಂಡು ಆ ಗಮ್ಮನ್ನೇ ಅಗಿಯೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಸಿಟ್ಟಲ್ಲಿ ಅಂದ್ಲು, ಫಸ್ಟ್ ಆಫ್ ಆಲ್ ಈ ಮನುಷ್ಯ ನನ್ಗೆ ಅರ್ಥನೇ ಆಗ್ತಿಲ್ಲ. ಇವನು ಮನುಷ್ಯನೋ ಅಥವಾ ಫೈಜಾಮ ತುಂಡೋ ಅಂತ. ಅವನ್ ಕಾಲೇ ಎಲ್ಲಿದೆ, ಬೆಲ್ಟ್ ಎಲ್ಲಿದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಇವಾಗ ತಾನೇ ನಿಶಾ ಜೊತೆ ಕೂತು ನನ್ ಬಗ್ಗೆ ಮಾತಾಡ್ತಿದ್ದ, ಈಗ ಬಂದು ನನ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ನನ್ಗೆ ಇವ್ನ್ ಕುತ್ತಿಗೆ ಹಿಚ್ಬೇಕು ಅನ್ಸುತ್ತೆ. ಹೀಗೆ ಹೇಳ್ತಾ ಅವಳು ಬಾಯಿ ಮುಚ್ಕೊಂಡ್ ನಗೋಕೆ ಸ್ಟಾರ್ಟ್ ಮಾಡಿದ್ಲು. ಆಗ್ಲೇ ಕಾರ್ ಹತ್ತಿದ್ ರುದ್ರ ಅವಳು ನಗ್ತಿರೋದನ್ನ ನೋಡ್ತಿದ್ದ. ಆದಿರ ಯಾಕೆ ನಗ್ತಿದ್ದಾಳೆ ಅಂತ ಅವನಿಗೆ ಶಾಕ್ ಆಯ್ತು. ಅವಳು ತನ್ನನ್ನ ತಾನೇ ಬೈಕೊಳ್ತಿರೋದು ಅಂತ ಅಂದ್ಕೊಂಡ. ಆದಿರಾಳ ಮಾತುಗಳು ಅವನ್ ಕಿವಿಯಲ್ಲಿ ಏಕೋ ಆಗ್ತಿತ್ತು. ಅದನ್ನ ನೆನ್ಸ್ಕೊಂಡ್ರೆ ಅವನಿಗೆ ನಗು ತಡೆಯೋಕೆ ಆಗ್ತಿರ್ಲಿಲ್ಲ. ನಗ್ತಾನೆ ಅವನು ತನ್ನ ಕಾರನ್ನ ರಾಜವಂಶಿ ಮ್ಯಾನ್ಷನ್ ಗೇಟ್ ಕಡೆಯಿಂದ ಆಫೀಸ್ಗೆ ಡ್ರೈವ್ ಮಾಡ್ಕೊಂಡು ಹೊರಟೋದ. ಅಷ್ಟರಲ್ಲಿ ಆದಿರ ಒಳಗ್ ಬಂದ್ಲು. ಅವಳಿಗೆ ಫುಲ್ ಹಸುವಾಗ್ತಿತ್ತು. ಡೈನಿಂಗ್ ಟೇಬಲ್ ಹತ್ರ ಕೂತು ಸರ್ವೆಂಟ್ಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡೋಕೆ ಹೇಳಿದ್ಲು. ಅಷ್ಟೊತ್ತಿಗೆ ನಿಶಾ ಒಳಗ್ ಬಂದು ಹೃದಿಕಾನ ಮಡ್ಲಲ್ಲಿ ಹಿಡ್ಕೊಂಡು ಅವಳ ಬೆನ್ನನ್ನ ಸವರಿ, ಏನಾಯ್ತು ಮಗು, ಏನಾಯ್ತು ಕಂದಮ್ಮ, ಯಾಕೆ ಕೈ ಕಲಾಡಿಸ್ತಿದ್ಯಾ, ನಿನಗೇನ್ ಬೇಕು, ನಿನ್ಗ ಅಮ್ಮ ಬೇಕಾ, ನೀನು ಬೇಗ ಅಮ್ಮ ಸಿಗ್ತಾಳೆ ಕಂದಮ್ಮ, ನಿನ್ ಅಪ್ಪ ನಿನಗೆ ಬೇಗ ಅಮ್ಮನನ್ನ ಕರ್ಕೊಂಡ್ ಬರ್ತಾರೆ. ಅವರು ನಿನ್ಗೋಸ್ಕರ ಒಬ್ಬ ಅಮ್ಮನನ್ನ ಹುಡುಕಿದ್ದಾರೆ. ಆಕೆ ನಿನ್ ಜೊತೆನೇ ಇದ್ದಾಳೆ. ಆದ್ರೆ ನಿನ್ನ ಪೂರ್ತಿ ಅಮ್ಮ ಆಗೋಕೆ ಅವಳಿಗೆ ಸ್ವಲ್ಪ ಟೈಮ್ ಬೇಕು ಅಂತ ಅಂದ್ಲು. ಅವಳು ಆ ತರ ಮಾತಾಡ್ತಿದ್ದಾಗ ಆದಿರ ಫೇಸ್ ನಲ್ಲಿ ಒಂದ್ ಸಣ್ಣ ಸ್ಮೈಲ್ ಬಂತು. ಅವಳು ತನ್ನ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತಿದ್ಲು. ಆದ್ರೆ ನಿಶಾ ಅವಳ ಕಡೆಯಿಂದ ಏನಾದ್ರೂ ರಿಯಾಕ್ಷನ್ ಬರ್ಲಿ ಅಂತ ವೇಟ್ ಮಾಡ್ತಿದ್ಲು. ಆದಿರ ಯಾಕೆ ಮಾತಾಡ್ತಿದ್ದಾಗ ಅವಳು ಆದಿರಾಳನ್ನ ನೋಡಿ ತನ್ನಲ್ಲೇ ಅಂದ್ಕೊಂಡ್ಲು, ನೀನ್ ಪೂರ್ತಿ ನಾಚಿಕೆ ಇಲ್ದವಳು. ಆದಿರ ಅವಳ ಕಡೆ ತಿರುಗಿ, ನನ್ನನ್ ಬಿಟ್ಬಿಡು, ಮೊದಲು ನಿನ್ ಬಗ್ಗೆ ಹೇಳು, ನಿನಗೆ ಎಷ್ಟು ಪೌಂಡ್ ನಾಚಿಕೆ ಇದೆ ಅಂತ ಕೇಳಿದ್ಲು. ನಿಶಾ ಶಾಕ್ ಆಗಿ ಆದಿರಾಳನ್ನೇ ನೋಡ್ತಿದ್ಲು. ಅಷ್ಟರಲ್ಲಿ ಹೃತಿಕಾ ತನ್ನ ಕೈಗಳನ್ನ ಜೋರಾಗಿ ಬೀಸೋಕೆ ಸ್ಟಾರ್ಟ್ ಮಾಡಿದ್ಲು. ನಿಶಾ ಅವಳನ್ನ ನೋಡಿ, ಹಾಗಾದ್ರೆ ನೀನ್ ಈಗ್ಲೇ ನಿಮ್ಮ ಅಮ್ಮನನ್ನ ಭೇಟಿ ಮಾಡ್ಬೇಕು ಅನ್ನಿಸ್ತಿದ್ಯಾ? ಆದ್ರೆ ಸಾರಿ ಕಂದಮ್ಮ, ನಾನ್ ನಿನ್ ಅಮ್ಮನ ಬಗ್ಗೆ ಹೇಳ್ತೀನಿ, ಆದ್ರೆ ಈಗ ಸಸ್ಪೆನ್ಸ್ ಆಗಿರ್ಲಿ ಆಯ್ತಾ? ನೀನ್ ಈಗ ನಿನ್ ಅಮ್ಮನ್ ಮಾಡ್ಲಲ್ಲಿ ಇರ್ಬಹುದು ಅಂತ ನಾನ್ ನಿನ್ಗೆ ಹೇಳ್ಬಲ್ಲೆ, ಆದ್ರೆ ಈ ಸೀಕ್ರೆಟ್ನ ಯಾರಿಗೂ ಹೇಳ್ಬೇಡ ಅಂದ್ಲು. ಅವಳು ಹೃದಿಕಾನ ನೋಡಿ ಸ್ಮೈಲ್ ಮಾಡಿದ್ಲು.
ನಿಶಾ ತನ್ನ ಮುಂದೆ ಯಾಕೆ ಈ ತರಹದ ನಾಟಕ ಮಾಡ್ತಿದ್ದಾಳೆ ಅನ್ನೋದು ಆದಿರಾಳಿಗೆ ಚೆನ್ನಾಗ್ ಗೊತ್ತು. ನಿಶಾ ಈ ಮಾತುಗಳನ್ನ ಆಡ್ತಿರೋದು ಆದಿರಾಳಿಗೆ ಅಸೂಯೆ ಹುಟ್ಟಿಸ್ಬೇಕು ಅಂಡ್ ಅವಳು ರಿಯಾಕ್ಟ್ ಮಾಡ್ಬೇಕು ಅಂತ. ಆದ್ರೆ ಆದಿರ ನಿಶಾನಂತಹ ಹುಡುಗಿಗೋಸ್ಕರ ಕೇರ್ ಮಾಡ್ತಿರ್ಲಿಲ್ಲ. ಅವಳಿಗೆ ರೆಸ್ಪಾನ್ಸ್ ಕೊಡೋ ಪ್ರಶ್ನೆಯೇ ಇರ್ಲಿಲ್ಲ. ಅವಳು ತನ್ನ ಊಟವನ್ನ ಆರಾಮಾಗಿ ಎಂಜಾಯ್ ಮಾಡಿ ಆಮೇಲೆ ನಿಶಾ ಅಂಡ್ ರುದಿಕಾ ಹತ್ರ ಹೋದ್ಲು. ನಿಶಾ ಮಡ್ಲಲ್ಲಿ ಇದ್ದ ರುದಿಕಾ ಇನ್ನೂ ತನ್ನ ಕೈಕಾಲ್ಗಳನ್ನ ಆಡಿಸ್ತಿದ್ಲು ಅಂಡ್ ಅದಕ್ಕೆ ನಿಖರವಾದ ಕಾರಣ ಆದಿರಾಳಿಗೆ ಗೊತ್ತು. ನಿಶಾನ ನೋಡ್ತಾ ಆದಿರ ಕೇಳಿದ್ಲು, ನೀನು ಹೃದಿಕಾಗೆ ಅಮ್ಮ ಆಗ್ಬೇಕಂತ ಆಸೆ ಪಡ್ತಿದ್ಯಾ? ನಿಶಾ ಸ್ಮೈಲ್ ಮಾಡಿ, ನಾನ್ ಹಾಗ ಆಸೆ ಪಡ್ತಿದ್ದೀನಿ ಅಷ್ಟೇ ಅಲ್ಲ, ಅದು ಆಗೇ ಆಗುತ್ತೆ. ಹೃದಿಕಾ ಬರ್ಡೇ ಪಾರ್ಟಿ ಮುಗಿದ್ಮೇಲೆ ಮಿಸ್ಟರ್ ರಾಜವಂಶಿ ಎಲ್ರ ಮುಂದೆ ನನಗೆ ಹೇಗ್ ಪ್ರಪೋಸ್ ಮಾಡ್ತಾರೆ ಅಂತ ನೀನೇ ನೋಡು ಅಂದ್ಲು. ಆದಿರ ಪಿಸ್ಬಿಡ್ತಾ, ಒಂದು ವೇಳೆ ಆ ವ್ಯಕ್ತಿ ಹಾಗೆ ಮಾಡಿದ್ರೆ ನಾನ್ ಅವನ ಕರಿಯನ್ನ ಕೂಡ ಆನ್ಸರ್ ಮಾಡಲ್ಲ ಅಂದ್ಲು. ಇದನ್ ಕೇಳಿ ನಿಶಾ ಗಾಬರಿಯಿಂದ, ಏನು ನೀನ್ ಏನ್ ಹೇಳ್ದೆ ಅಂತ ಕೇಳಿದ್ಲು. ಆದಿರ ಲೈಟ್ ಆಗಿ ಸ್ಮೈಲ್ ಮಾಡಿ, ಏನೂ ಇಲ್ಲ, ನಾನು ನೀನ್ ಹೇಳಿದ್ದು ಬಹುಶಃ ಸರಿ ಅಂತ ಹೇಳ್ತಿದ್ದೆ ಅಷ್ಟೆ. ನೀನು ರುದಿಕಾಗೆ ಪರ್ಫೆಕ್ಟ್ ಅಮ್ಮ ಆಗಿದ್ಯಾ? ನೀನು ರುದಿಕಾನ ಎಷ್ಟು ಲವ್ ಮಾಡ್ತೀಯಾ ಅಂತ ಕೇಳಿದ್ಲು. ಹೀಗೆ ಹೇಳ್ತಿದ್ದಂಗೆ ಅವಳು ಬಾಗಿ ರುದಿಕಾಳ ಪಾದಗಳನ್ನ ಮುಟ್ಟಿದ್ಲು. ತನ್ನನ್ನ ಹೊಗಳುತ್ತಿದ್ದಾಳೆ ಅಂತ ಅನ್ಕೊಂಡ ನಿಶಾ ತುಂಬಾನೇ ಹ್ಯಾಪಿಯಾಗಿ, ಹೌದು ಖಂಡಿತ, ನಾನು ರುದಿಕಾಗೆ ಪರ್ಫೆಕ್ಟ್ ಅಮ್ಮ, ಅವಳಿಗೆ ನನ್ನಂತ ಬೆಸ್ಟ್ ಯಾರೂ ಇಲ್ಲ ಅಂದ್ಲು. ಅವಳು ಮಾತಾಡ್ತಿದ್ದ ಹಾಗೆ ಸಡನ್ ಆಗಿ ಒಂದು ವಿಚಿತ್ರ ಸೌಂಡ್ ಬಂತು. ನಿಶಾಳ ಮಡ್ಲಲ್ಲಿ ಏನೋ ವೇಟ ಆಗಿರೋ ಫೀಲಿಂಗ್ ಆಯ್ತು. ಮೂಗಿಗೆ ಬರ್ತಿದ್ದ ಆ ಸ್ಮೆಲ್ ನೋಡೋಕೆ ಕೇಳೋಕೆ ಆಗ್ತಿರ್ಲಿಲ್ಲ. ಅವಳು ಕೆಳಗ್ ನೋಡಿದಾಗ ರುದಿಕಾ ತನ್ನ ಇಡೀ ಮಡ್ಲನ್ನ ಫುಲ್ ಒದ್ದೆ ಮಾಡಿದ್ಲು. ನಿಶಾ ಪೂರ್ತಿ ಶಾಕ್ ಆಗಿ ಫ್ರೀಸ್ ಆದ್ಲು. ಅವಳು ರುದಿಕಾನ ಮಡ್ಲಿಂದ ಬೇಗ ಎಳ್ದಾಕೋಕೆ ಟ್ರೈ ಮಾಡಿದ್ಲು. ಆದ್ರೆ ಆದಿರ ತಕ್ಷಣ ಮಧ್ಯ ಬಂದು ಅವಳನ್ನ ತಡೆದು ಹಿಡಿದ್ಲು. ರುದಿಕಾ ಯಾವ ಸ್ಥಿತಿಯಲ್ಲಿದ್ರು ಆದಿರ ಅವಳನ್ನ ತನ್ನ ಮಡ್ಲಲ್ಲಿ ತಗೊಳ್ತಾಳೆ ಅಂದ್ರೆ ಅದಕ್ಕೆ ಬೇಕಾದ ತಾಳ್ಮೆ ಆದಿರ ಬಳಿ ಇತ್ತು. ಆ ಮಗು ಕೊಳಕಾಗಿರ್ಲಿ ಅಥವಾ ಒದ್ದೆಯಾಗಿರ್ಲಿ ಆದಿರಾಳಿಗೆ ಏನು ಅನ್ಸಲ್ಲ. ನಿಶಾ ತನ್ನ ಡ್ರೆಸ್ ನೋಡಿ, ಅಯ್ಯೋ ಇದೇನು ಹೃದಿಕಾ, ನೀನ್ ಏನ್ ಮಾಡಿದ್ಯಾ? ನಿನ್ಗೆ ಹುಚ್ಚಿಡ್ದಿದ್ಯಾ? ನೀನು ಈ ಟೈಮ್ನಲ್ಲಿ ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ ಅಂಡ್ ನಾನ್ ಡೈಪರ್ ಕೂಡ ಹಾಕಿದ್ದೆ ಅಂದ್ಲು. ಅಷ್ಟರಲ್ಲಿ ಅವಳ ಕಣ್ಗಳು ನೆಲದ ಮೇಲೆ ಬಿದ್ದಿದ್ದ ಡೈಪರ್ ಮೇಲೆ ಬಿತ್ತು. ಅದೇ ಟೈಮ್ಗೆ ಆದಿರ ರುದಿಕಾಳ ಮೇಲೆ ಹೊರಗಿದಾಗ ಅವಳು ರುದಿಕಾಳ ಡೈಪರ್ ಅನ್ನ ಆಲ್ರೆಡಿ ತೆಗ್ದಿದ್ಲು ಅನ್ನೋದು ಗೊತ್ತಾಯ್ತು. ಈಗ ಆದಿರ ನಿಶಾನ ವ್ಯಂಗ್ಯವಾಗಿ ನೋಡ್ತಿದ್ಲು. ನಿಶಾ ಬೇಗ ತನ್ನಂತಾನು ಕ್ಲೀನ್ ಮಾಡ್ಕೊಳ್ಳೋಕೆ ರೂಮ್ ಕೊಡೋಕೆ ಟ್ರೈ ಮಾಡಿದ್ಲು. ಆದ್ರೆ ಆದಿರ ಅವಳ ಮುಂದೆ ನಿಂತು, ಏನಾಯ್ತು, ಯಾಕಿಷ್ಟೊಂದು ಅರ್ಜೆಂಟು? ನೀನು ಹೃದಿಕಾಗೆ ಅಮ್ಮ ಆಗ್ಬೇಕಂತ ಆಸೆ ಪಡ್ತಿದ್ಯಾ ಅಲ್ವಾ? ಹಾಗಾದ್ರೆ ನೀನ್ ಸ್ವಲ್ಪ ಪೇಷಂಟ್ ಆಗಿರ್ಬೇಕು ಅಂದ್ಲು. ನಿಶಾ ಕೋಪದಲ್ಲಿ ತನ್ನ ದವಡೆಯನ್ನ ಬಿಗಿಯಾಗಿ ಹಿಡ್ಕೊಂಡು ಆದಿರಾಳನ್ನೇ ನೋಡ್ತಿದ್ಲು. ಆದಿರ ನಿಶಾಳನ್ನ ನೋಡಿ ಅಂದ್ಲು, ಅಮ್ಮ ಅಂದ್ರೆ ಯಾವುದೇ ಸಿಚುವೇಶನ್ ಅಲ್ಲಿ ತನ್ನ ಮಗುನ ಪ್ರೀತಿಯಿಂದ ಮಡ್ಲಲ್ಲಿ ಇಟ್ಕೊಳ್ಳೋಳು, ಮಡ್ಲಿಂದ ಆಚೆ ಎಸೆಯೋಳಲ್ಲ. ನಿಶಾ ಸಿಟ್ಟಿಂದ ಆದಿರಾಳನ್ನೇ ನೋಡ್ತಿದ್ಲು. ಆದಿರ ಸ್ವಲ್ಪ ನಗ್ತಾ ಅಂದ್ಲು, ನೀವೊಂದು ವಿಷಯ ಗೊತ್ತಾ, ನನ್ಗೆ ರಾಜವಂಶಿ ಸರ್ ವಿರುದ್ಧ ತುಂಬಾನೇ ಕಾಂಪ್ಲೇಂಟ್ಸ್ ಇದೆ. ಆದ್ರೆ ನಿನ್ನಂತ ಹುಡುಗಿನ ಹೃದಿಕಾಳಿಗೆ ಅಮ್ಮ ಮಾಡದೆ ಇರೋದಕ್ಕೆ ನನ್ಗೆ ಅವನ ಬಗ್ಗೆ ತುಂಬಾನೇ ಪ್ರೌಡ್ ಫೀಲ್ ಆಗ್ತಿದೆ. ಅವನು ಯಾರನ್ನೇ ಮದ್ವೆ ಆದ್ರೂ ಆ ಹುಡುಗಿ ಹೃದಿಕಾನ ತನ್ಗಿಂತ ಹೆಚ್ಚಾಗಿ ಲವ್ ಮಾಡೋಳಾಗಿರ್ತಾಳೆ. ಮಗುಗೆ ಏನಾದ್ರೂ ಸಣ್ಣದೊಂದು ಕಲೆ ಆದ್ರೂ ಅಸಹ್ಯ ಪಡ್ಕೊಂಡು ಮಡ್ಲಿಂದ ಆಚೆ ಎಸೆಯೋಳಲ್ಲ. ಹೃದಿಕಾಳ್ ಅಮ್ಮ ಅಂದ್ರೆ ಅವಳಿಗಾಗಿ ತನ್ನ ಪ್ರಾಣವನ್ನೇ ಪಡಕ್ಕಿಡೋಳಾಗಿರ್ಬೇಕು, ಸುತ್ತ ಬೆಂಕಿ ಹಚ್ಚೋಳಲ್ಲ. ಇದನ್ ಕೇಳಿ ನಿಶಾಳ ಕಣ್ಗಳು ಅಚ್ಚರಿಯಿಂದ ಅಗ್ಲ ಆದ್ವು. ಆದಿರ ವ್ಯಂಗ್ಯವಾಗಿ ನಗ್ತಾ ಅಂದ್ಲು, ನನ್ನನ್ನ ಫೂಲ್ ಅಂತ ಅನ್ಕೋಬೇಡ. ಆದಿರ ಮಾತಾಡೋದು ಸ್ವಲ್ಪ ಜಾಸ್ತಿನೇ ಇರ್ಬೋದು, ಆದ್ರೆ ನನ್ ಮೈಂಡ್ ಸಖತ್ ಶಾರ್ಪ್ ಆಗಿದೆ ಅಂಡ್ ನಿನ್ನಂತ ಹುಡುಗಿರನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ನನ್ಗೆ ಚೆನ್ನಾಗ್ ಗೊತ್ತು. ನಿನ್ನ ಬ್ಲಾಕ್ ಹಾರ್ಟ್ ನಲ್ಲಿ ಏನೇನ್ ಪ್ಲಾನ್ ನಡೀತಿದೆ ಅನ್ನೋದು ನಿನ್ ಫೇಸ್ ನಲ್ಲೇ ಬರ್ದಿದೆ. ನೀನು ನನ್ನ ಹೃದಿಕನ ಹರ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ಯಾ ಅನ್ನೋದು ನನ್ಗೆ ಆಲ್ರೆಡಿ ಅರ್ಥ ಆಗಿದೆ. ನೀನು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅವಳನ್ನ ಸುಡೋಕೆ ಟ್ರೈ ಮಾಡಿದ್ದು ನನಗ್ ಗೊತ್ತಿದೆ. ಆದ್ರೆ ನನ್ ಮಾತ್ ನೆನ್ಪಿರ್ಲಿ, ನೀನ್ ಇದನ್ನ ಮತ್ತೆ ಟ್ರೈ ಮಾಡಿದ್ರೆ ನಾನ್ ನಿನ್ನನ್ನ ಯಾವ ಸ್ಥಿತಿಗೆ ತರ್ತೀನಿ ಅಂದ್ರೆ ನಿನ್ನ ಸ್ವಂತ ಅಮ್ಮನಿಗೆ ಕೂಡ ನೀನ್ ಮುಖ ನೋಡಕ್ಕಾಗಲ್ಲ. ಹೀಗೆ ಹೇಳ್ತಾ ಆದಿರ ಹೃದಿಕಾನ ತನ್ನ ಮಡ್ಲಲ್ಲಿ ಎತ್ಕೊಂಡು ಅಲ್ಲಿಂದ ಹೊರಟೋದ್ಲು. ನಿಶಾ ಕೋಪದಿಂದ ನಡುತ್ತಾ ಅಲ್ಲೇ ನಿಂತ್ಲು.